ಪಾರದರ್ಶಕತೆ, ಪ್ರಾಮಾಣಿಕತೆ ಮತ್ತು ಜನರ ಜೊತೆಯಲ್ಲಿ ಆಡಳಿತ ನಡೆಸುವುದಾಗಿ ಭರವಸೆ ನೀಡುತ್ತೇನೆ. ಅಧಿಕಾರಿಗಳ ಸಹಕಾರ, ಜನಪ್ರತಿನಿಧಿಗಳ ಮಾರ್ಗದರ್ಶನ ಹಾಗೂ ನಾಗರಿಕರ ಸಲಹೆಗಳಿಂದ ಸಕಲೇಶಪುರವನ್ನು ಮಾದರಿ ತಾಲೂಕಾಗಿ ರೂಪಿಸುವ ಸಂಕಲ್ಪ ನಮ್ಮದು ಅಂತ ನೂತನವಾಗಿ ಸಕಲೇಶಪುರ ತಾಲೂಕು ಯೋಜನಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಸೈಯದ್ ಮುಫೀಸ್ ಹೇಳಿದರು. ಪಟ್ಟಣ ಪೂರ್ವದ ಬಳಿಯ ತಾಲೂಕು ಯೋಜನಾಭಿವೃದ್ಧಿ ಪ್ರಾಧಿಕಾರ ಕಟ್ಟಡದಲ್ಲಿ ಪದಗ್ರಹಣ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದೆ ಯಾವುದೇ ಕಟ್ಟಡ ನಿರ್ಮಾಣ ಅನುಮೋದನೆಗಾಗಿ ಹಾಸನಕ್ಕೆ ತೆರಳಬೇಕಾಗ್ತಿತ್ತು. ಇದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ತೊಂದರೆ ಉಂಟಾಗ್ತಿತ್ತು. ಈ ಸಮಸ್ಯೆಯನ್ನು ಮನಗಂಡ ಕಾಂಗ್ರೆಸ್ ಮುಖಂಡರು ಜನರ ತೊಂದರೆ ನಿವಾರಣೆಗೆ ಸಕಲೇಶಪುರದಲ್ಲೇ ಯೋಜನಾಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪಿಸಿದ್ದಾರೆ ಅಂತ ಅವರು ತಿಳಿಸಿದರು. ಇಂದು ಸಕಲೇಶಪುರ ಯೋಜನಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸುವ ಈ ಕ್ಷಣ ನನಗೆ ಅತ್ಯಂತ ಹೆಮ್ಮೆಯೂ ಜವಾಬ್ದಾರಿಯೂ ತುಂಬಿದ ಕ್ಷಣವಾಗಿದೆ ಅಂತ ಹೇಳಿದರು. ಈ ಮಹತ್ವದ ಹೊಣೆಗಾರಿಕೆಯನ್ನು ನನಗೆ ವಹಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು, ಮುಖ್ಯವಾಗಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ಸಂಸದ ಶ್ರೇಯಸ್ ಪಟೇಲ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಸಕಲೇಶಪುರ ಕೇವಲ ಒಂದು ಪಟ್ಟಣವಲ್ಲ, ಇದು ಪಶ್ಚಿಮ ಘಟ್ಟದ ಮಡಿಲಲ್ಲಿ ಬೆಳೆದ ಹಸಿರು ನಾಡು, ಕಾಫಿ, ಮಸಾಲೆಗಳ ಭೂಮಿ, ವಿಭಿನ್ನ ಧರ್ಮ, ಸಂಸ್ಕೃತಿಗಳ ಸೌಹಾರ್ದಕ್ಕೆ ಉದಾಹರಣೆ. ಇಂತಹ ನಾಡಿನ ಅಭಿವೃದ್ಧಿಗೆ ನೇತೃತ್ವ ನೀಡುವ ಅವಕಾಶ ದೊರೆತಿರುವುದು ನನ್ನ ಪಾಲಿಗೆ ಸೇವೆಯ ಅವಕಾಶವಾಗಿದೆ ಅಂತ ಹೇಳಿದರು. ನಗರಾಭಿವೃದ್ಧಿ ಯೋಜನೆಗಳು ಜನರ ಬದುಕಿಗೆ ನೇರವಾಗಿ ಲಾಭ ನೀಡಬೇಕು ಎಂಬುದು ನನ್ನ ನಂಬಿಕೆ. ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡಿ ನಗರ ವಿಸ್ತರಣೆ ಹಾಗೂ ಮೂಲ ಸೌಕರ್ಯಗಳ ಬಲವರ್ಧನೆಗೆ ಆದ್ಯತೆ ನೀಡಲಾಗುತ್ತೆ ಅಂತ ಹೇಳಿದರು. ಸಕಲೇಶಪುರ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಬಳಸಿ ಜನಪರವಾಗಿ ಕೆಲಸ ಮಾಡ್ತೇವೆ. ಸಕಲೇಶಪುರವನ್ನು ಸುಂದರ ಪಟ್ಟಣವಾಗಿ ರೂಪಿಸುತ್ತೇವೆ. ನನ್ನ ಮೇಲೆ ನಂಬಿಕೆ ಇಟ್ಟ ಎಲ್ಲ ಜನರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಸಕಲೇಶಪುರದ ಅಭಿವೃದ್ಧಿ ನಮ್ಮೆಲ್ಲರ ಒಟ್ಟಿನ ಹೊಣೆಗಾರಿಕೆ ಅಂತ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಕಲೇಶಪುರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ಇವತ್ತು ಪದಗ್ರಹಣ ಕಾರ್ಯಕ್ರಮ ಮಾಡಿ ಅಧಿಕಾರ ವಹಿಸ್ಕೊಂಡು ಸಕಲೇಶಪುರದ ಇತಿಹಾಸದಲ್ಲಿ ಈ ಪ್ರಾಧಿಕಾರ ಅನ್ನೋದು ಸಕಲೇಶಪುರದಲ್ಲಿ ಸುಮಾರು ಜನಕ್ಕೆ ಯಾರಿಗೂ ಗೊತ್ತಿದ್ದಿಲ್ಲ. ಇಲ್ಲಿ ಸಕಲೇಶಪುರದಲ್ಲಿ ತುಂಬ ಬಡ ಜನರಿಗೆ, ಮುದ್ದ ಜನಗಳಿಗೆ ಇಲ್ಲಿ ಏನೇನು ನಡೆಯುತ್ತೆ, ಏನಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನಾನು ಸುಮಾರು ಒಂದು ಮುನ್ಸಿಪಾಲ್ಟಿ ಮೆಂಬರ್ ಆಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಲೈಸೆನ್ಸ್ ಕೇಳಿದ್ರೆ ಹಾಸನಕ್ಕೆ ಹೋಗಬೇಕಾಗಿತ್ತು, ಅವ್ರಿಗೆ ತುಂಬ ತೊಂದರೆ ಆಗೋದು. ಆಮೇಲೆ ಮೀಡಿಯೇಟರ್ಗಳು ಎಲ್ಲ ಅವ್ರಿಗೆ ಮಿಸ್ಗೈಡ್ ಮಾಡಿ ಎಲ್ಲ ಹೇಳ್ತಾಯಿದ್ರು ಹಾಗೆ ಹಿಂಗೆ ಅಂತ. ಅದಕ್ಕೋಸ್ಕರ ಇವತ್ತು ಮುರಳಿ ಅಣ್ಣ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುರಳಿ ಅಣ್ಣ ಈ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳಿ ಸಕಲೇಶಪುರಕ್ಕೆ ಪ್ರಾಧಿಕಾರ ತರಲೇಬೇಕು, ಜನಗಳಿಗೆ ಒಂದು ತೋರಿಸಲೇಬೇಕು ಇದೇನು ಅಂತ ಸಕಲೇಶಪುರದ ಜನರಿಗೆ ಗೊತ್ತಾಗಬೇಕು. ಲೈಸೆನ್ಸು, ಬಿಲ್ಡಿಂಗ್ ಲೈಸೆನ್ಸ್ ಆಗಲಿ, ಯಾವುದೇ ಒಂದು ಕಟ್ಟಡ ಲೈಸೆನ್ಸು, ಯಾವುದೇ ಒಂದು ಪರವಾನಗಿ ಪಡಿಬೇಕಂದ್ರೆ ಈ ಪ್ರಾಧಿಕಾರದ ಪಡಿಬೇಕು ಅಂತ ಗೊತ್ತಿದ್ದಿಲ್ಲ. ಈಗ ಮುರಳಿ ಅಣ್ಣ ಗೊತ್ತು ಮಾಡಿಸಿದ್ದಾರೆ. ಎಲ್ಲರೂ ನನಗೆ ಈ ಪ್ರಾಧಿಕಾರದ ಅಧ್ಯಕ್ಷ ಆಗೋಕ್ಕೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರು, ಮುರಳಿ ಅಣ್ಣ ಅವರು, ನಮ್ಮ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಎಲ್ಲರೂ ನನಗೆ ಒಂದು, ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಣ್ಣ ಅವರು, ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಎಲ್ಲರೂ ನನಗೆ ಸಹಕಾರ ಮಾಡಿ ಈ ಒಂದು ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಮೇಲೆ ಒಂದು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಾನು ನಿಭಾಯಿಸ್ತೀನಿ. ಎಲ್ಲರಿಗೂ ಒಂದೇ ಸಮ ನೋಡಿಕೊಂಡು ನಾನು ಈ ಅವಧಿ ಇರೋದಂಗ ನಾನು ಇರ್ತೀನಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಮಾತನಾಡಿ, ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗೆ ಅಧಿಕಾರ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನು ಸಾಕ್ಷೀಕರಿಸಿದೆ ಅಂತ ಹೇಳಿದರು. ತಾಲೂಕಿನ ಯೋಜನಾಭಿವೃದ್ಧಿ ಪ್ರಾಧಿಕಾರ ಬಹಳ ಹಿಂದೆಯೇ ಸ್ಥಾಪನೆ ಆಗಬೇಕಾಗಿತ್ತು. ಜನರಿಗೆ ಆಗ್ತಿದ್ದ ತೊಂದರೆಯನ್ನು ಮನಗಂಡು ಪ್ರಾಧಿಕಾರ ಸ್ಥಾಪಿಸಲಾಗಿದೆ. ಇದರಿಂದ ತಾಲೂಕು ಯೋಜನಾಬದ್ಧವಾಗಿ ಅಭಿವೃದ್ಧಿ ಆಗಲಿದೆ ಅಂತ ಹೇಳಿದರು. ಇವತ್ತು ಬಹಳ ಸಂತೋಷದ ದಿನ. ಯಾಕಂತ ಹೇಳಿದ್ರೆ ಕಳೆದ 18-20 ವರ್ಷದಿಂದನೇ ಈ ಪ್ರಾಧಿಕಾರ ಆಗಬೇಕಿತ್ತು, ರಚನೆ ಆಗಬೇಕಿತ್ತು. ಕಾರಣಾಂತರಗಳಿಂದ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರು ಕೂಡ ಆಸಕ್ತಿ ತೋರದೇನೆ ಇವತ್ತು ಸಕಲೇಶಪುರ ತಾಲೂಕು ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಗೊತ್ತಿದೆ. ಸಕಲೇಶಪುರ ತಾಲೂಕಿನ ಇತಿಹಾಸ ಎಲ್ರಿಗೂ ಗೊತ್ತಿದೆ. ಬಟ್ ಆದರೆ ಈ ಸಕಲೇಶಪುರದಲ್ಲಿ ಇವತ್ತರೆಗೂ ಕೂಡ ಪ್ರಾಧಿಕಾರ ಇರಲಿಲ್ಲ. ನಾನು ಎಲ್ಲ ಮುಖಂಡರುಗಳಿಗೆ, ಎಲ್ಲ ನಾಯಕರುಗಳಿಗೆ ಭೇಟಿ ಮಾಡಿ ಈ ಸಕಲೇಶಪುರ ಯೋಜನಾ ಪ್ರಾಧಿಕಾರ
ಮಾಡಬೇಕು, ಇದು ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಎಲ್ಲರ ಹತ್ರನೂ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಆಗ್ಬೋದು, ನಮ್ಮ ಉಸ್ತುವಾರಿ ಸಚಿವರುಗಳಾಗ್ಬೋದು, ಮತ್ತು ಸಂಬಂಧಪಟ್ಟ ವೈದ್ಯ ಸುರೇಶನ್ ಅವರಾಗ್ಬೋದು, ಇವ್ರ ಹತ್ರ ಚರ್ಚೆ ಮಾಡಿ ನಮಗೊಂದು ಪ್ರಾಧಿಕಾರ ಮಾಡಿಕೊಡಿ. ಭಾಳ ಹಿಂದುಳಿದಿದೆ ನಮ್ಮ ತಾಲೂಕು, ಜನಕ್ಕೆ ಬಾಯಲ್ಲಿ ಮಾತ್ರ ಭಾಳ ಮುಂದುಳಿದಿದೆ, ಆದರೆ ವೈಯಕ್ತಿಕವಾಗಿ ತಾಲೂಕು ಭಾಳ ಹಿಂದೆ ಇದೆ ಅಂತೇಳಿ ಮನವಿ ಮಾಡಿ ಮನವರಿಕೆ ಮಾಡಿ ಈ ಪ್ರಾಧಿಕಾರ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಭಾಳ ಸಹಾಯ ಮಾಡಿದ್ದಾರೆ. ಸೊ ಅದರಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮುಫೀಜ್ರವರು ಇವತ್ತಿಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆ ಮಾಡಿ, ಮತ್ತು ಬೈಕೆರೆ ದೇವರಾಜ್ ಅವ್ರು ಆಗ್ಬೋದು, ಚರಣ್ ಅವ್ರು ಆಗ್ಬೋದು, ವಿಜಯರವ್ರು ಆಗ್ಬೋದು, ಇವರೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗಿ ಭಾಳ ಅನುಭವ ಇರ್ತಕ್ಕಂಥವ್ರು. ಇವತ್ತು ಈ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೈಯದ್ ಮುಫೀಜ್ ಅವರು ಇವತ್ತು ಚಾರ್ಜ್ನ ತೆಗೆದುಕೊಂಡಿದ್ದಾರೆ. ಅದೇ ಅವ್ರಿಗೆ ಶುಭವಾಗಲಿ. ಮತ್ತು ಎಲ್ಲ ಮೆಂಬರ್ಗಳು, ಸದಸ್ಯರುಗಳು, ಬ್ಯಾಕ್ರಳ್ಳಿ ವಿಜಯಣ್ಣ ಆಗ್ಬೋದು, ಬೈಕೆರೆ ದೇವರಾಜಣ್ಣ ಆಗ್ಬೋದು, ನಮ್ಮ ಉದಯವರ ಶರಣಣ್ಣ ಆಗ್ಬೋದು, ಇವರೆಲ್ಲರೂ ಕೂಡ ಅನುಭವದ ರಾಜಕಾರಣಿಗಳು. ಇವರು ರಾಜಕಾರಣದಲ್ಲಿ ಬಡವರ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು. ಸೊ ಹಂಗಾಗಿ ನಾವು ನಮ್ಮ ಮುಖಂಡರುಗಳು, ನಾಯಕರುಗಳು, ಚಂದ್ರಣ್ಣ ಅವರೆಲ್ಲ ಕೂತು ಚರ್ಚೆ ಮಾಡಿ ಸೊ ಎಲ್ಲ ಜನಾಂಗಕ್ಕೂ ಕೂಡ ಒಂದೊಂದು ಅಧಿಕಾರಾವಧಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವು ಮಾತಾಡ್ತೀವಿ. ಅದರಂತೆ ಎಲ್ಲ ಜನಾಂಗಕ್ಕೂ ಅಧಿಕಾರ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಅವ್ರ ಮೇಲೆ ಕೂಡ ಭರವಸೆ ಇದೆ. ಈ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಯಾರಿಗೂ ಕೂಡ ಕಿಂಚಿತ್ತಷ್ಟು ನೋವಾಗ್ದೇನೆ, ಅವ್ರ ಹತ್ರ ಯಾವುದೇ ರೀತಿ ಏನನ್ನು ಅಪೇಕ್ಷೆ ಪಡ್ದೇನೆ ಅವ್ರಿಗೆಲ್ಲ ಸೇವೆ ಮಾಡಬೇಕು. ಸೇವೆ ಮಾಡಿ ಎಲ್ಲರೂ, ನಾನು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಕೂಡ ಸಹಬಾಳ್ವೆಯಾಗಿ ಒಂದಾಗಿ ತೆಗೆದುಕೊಡೋಗುವಂಥ ಕೆಲಸ ಈ ಪ್ರಾಧಿಕಾರದ ಅಧ್ಯಕ್ಷರುಗಳು, ಪದಾಧಿಕಾರಿಗಳೆಲ್ಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇವ್ರಿಗೆಲ್ಲ ಶುಭವಾಗಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಏನೇನು ಸರಿಪಡಿಸುವಂಥ ಕೆಲಸ ಮಾಡಬೇಕು, ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಎಲ್ಲ ಹಂತವಾಗಿ ನಾವು ಒಂದೇ ಸರಿ ಮಾಡ್ತೀವಿ ಅಂತ ಹೇಳಿ ಜನಗಳ ಹತ್ರ ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ. ಹಂತವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಜನಗಳ ಅಪೇಕ್ಷೆ, ಜನಗಳ ಮನವರಿಕೆ ಮಾಡಿ ಸೊ ಜನಗಳ ಅಹವಾಲು ಏನಿದೆ ಅದನ್ನು ಸ್ವೀಕಾರ ಮಾಡಿ ಯಾವ್ಯಾವ ಹಂತವಾಗಿ ಕೆಲಸ ಮಾಡುವಂಥ ಕೆಲಸನ ನಾವು ಮಾಡೋಣ. ನಮ್ಮ ಸರ್ಕಾರದಲ್ಲೂ ಮಾಡೋಣ. ಈ ಪ್ರಾಧಿಕಾರದ ಅಡಿ ಏನೇನು ಸರ್ಕಾರಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಈ ಪ್ರಾಧಿಕಾರದ ಅವಧಿನಲ್ಲಿ ಏನೇನು ಕೆಲಸ ಮಾಡ್ಬೋದು ಸೊ ಅದರ ಅಡಿನಲ್ಲಿ ಅವೆಲ್ಲ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಅಧ್ಯಕ್ಷರಿಗೆ, ಸದಸ್ಯರುಗಳಿಗೆಲ್ಲ ಆ ಭಗವಂತ ಒಳ್ಳೇದು ಮಾಡಲಿ. ನಾವು ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ನಿಮ್ಮ ಜೊತೆಲಿ ಇರ್ತೀವಿ. ನೀವು ಯಾವುದಕ್ಕೂ ಕೂಡ ಅಂಜೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ. ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಮಾತನಾಡಿ, ಕಾಂಗ್ರೆಸ್ ಜನಪರವಾಗಿ ಕೆಲಸ ಮಾಡುವ ಸರ್ಕಾರವಾಗಿದೆ. ಜನರ ಅನುಕೂಲಕ್ಕಾಗಿ ಪ್ರಾಧಿಕಾರ ಸ್ಥಾಪಿಸಲಾಗಿದೆ ಅಂತ ಹೇಳಿದರು. ಪ್ರಾಧಿಕಾರದ ಬಗ್ಗೆ ಯೋಜನೆ ಬಂದ ನಂತರ ತಾಲೂಕು ಸರ್ವೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಯಿತು. ಸರ್ಕಾರ ಶೀಘ್ರವಾಗಿ ಅನುಮೋದನೆಯನ್ನು ನೀಡಿ ಪ್ರಾಧಿಕಾರ ಸ್ಥಾಪಿಸಿದೆ. ಅಧ್ಯಕ್ಷರಾಗಿ ಸೈಯದ್ ಮುಫೀಜ್ ಅವರನ್ನು ಆಯ್ಕೆ ಮಾಡಲು ಅವರ ಪುರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅನುಭವ ಪ್ರಮುಖ ಕಾರಣವಾಗಿದೆ ಅಂತ ಹೇಳಿದರು. ಭಾರಿ ವಿಶೇಷವಾದ ದಿನ ಇವತ್ತು. ನಮ್ಮ ಸಕಲೇಶ್ಪುರಕ್ಕೆ ಪ್ರಾಧಿಕಾರಗಳು ಬಂದು ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಾದರೂ ಸಕಲೇಶ್ಪುರ ತಾಲೂಕಿನಲ್ಲಿ 20 ವರ್ಷದಿಂದ ನೆದೆಗುದಿ ಬಿದ್ದಿತ್ತು. ನಾವು ಮುರಳಿಯವರು ಕೂತ್ಕೊಂಡು ಒಂದು ದಿವಸ ಮಾತಾಡ್ತಾ ಯಾವುದೋ ಒಂದು ಇದಕ್ಕೆ ಟೌನ್ ಪ್ಲಾನಿಂಗ್ ರಮೇಶ್ ಅವರಿಗೆ ಫೋನ್ ಮಾಡಿ ಇದಾಗಬೇಕು ಅದಾಗಬೇಕು ಅಂತ ಹೇಳಿದಾಗ ನಾವೇ ಹೇಳಿದೆ ಒಂದು ದಿವಸ ಇದನ್ನೊಂದು ಪ್ರಾಧಿಕಾರ ಮಾಡಬೇಕು, ಎಲ್ಲ ಕಡೆ ಆಗಿದೆ, ಇದಾಗಲಿಲ್ಲ ಅನ್ನೋದಕ್ಕೆ ನಾವು ಮುರಳಿಯವರು ನಮ್ಮ ನಗರಾಭಿವೃದ್ಧಿ ಹಾಸನ ಟೌನ್ ಪ್ಲಾನಿಂಗ್ ನಮ್ಮ ರಮೇಶ್ ಅವರು ಸೇರಿ ಒಂದಿನ ನಮ್ಮದೇ ವೆಹಿಕಲಲ್ಲಿ ಒಂದು ರೌಂಡ್ ಇಡೀ ಸಕಲೇಶ್ಪುರ ವ್ಯಾಪ್ತಿನ ಟೌನ್ಗೆ ತೋರಿಸ್ಕೊಂಡು ಅವರು ಇದನ್ನು ಭಾರಿ ಅತಿ ಶೀಘ್ರದಲ್ಲಿ ರಮೇಶ್ ಅವರು ಪೇಪರ್ ವರ್ಕ್ ಮಾಡಿದರು. ಮುರಳಿಯವರು ಸರ್ಕಾರದಲ್ಲಿ ಹೋಗಿ ಕೆಲಸ ಮಾಡಿಸಿ ಇಷ್ಟು ಬೇಗ ಆಗ್ತದೆ ಅಂತ ನಾವು ನೆನೆಸಿರಲಿಲ್ಲ. ಬಟ್ ಇದನ್ನು ಮುರಳಿಯವರು, ರಮೇಶ್ ಅವರು, ನಾವು ಇದು ಕೊಟ್ಟು ಇದು ಮಾಡೋದ್ರಿಂದ ಇಷ್ಟು ಬೇಗ ಆಗಿ ಇದೊಂದು ಕಾರ್ಯರೂಪಕ್ಕೆ ಬಂದಿದೆ. ಅದರಂತೆ ಈಗ ಅಧ್ಯಕ್ಷರನ್ನ ಯಾರನ್ನ ಮಾಡೋದು ಅಂತ ಕ್ವಶನ್ ಇತ್ತು. ಈಗ ಕೆಲಸ ಮಾಡೋಂಥವ್ರು ಬೇಕಲ್ದಲೆ ಈಗ ಅಧ್ಯಕ್ಷರದು ಈ ಪ್ರಾಧಿಕಾರಕ್ಕೆ ಒಂದು ದಿವಸದಲ್ಲಿ ಬಂದು ಕೂರ್ದಲ್ಲೇ ಇರೋಂಥ ಅಧ್ಯಕ್ಷರುಗಳನ್ನ ಮಾಡಿದರೆ ನಮಗೇನು ಪ್ರಯೋಜನ ಆಗಲ್ಲ. ಸೈಯದ್ ಮುಫೀಜ್ ಅವರು ಇಲ್ಲಿ ಮುನ್ಸಿಪಾಲ್ಟಿಲಿ ಈ 15 ವರ್ಷ ಇವರಿಗೆ ಕೌನ್ಸಿಲರ್ ಆಗಿ, ಪ್ರೆಸಿಡೆಂಟ್ ಆಗಿ ಅನುಭವ ಇದೆ. ಅವರನ್ನೇ ಮಾಡಿದರೆ ಒಳ್ಳೆಯದು. ನಾಳೆ ಬೆಳಗ್ಗೆ ಟೌನ್ನಲ್ಲಿ ಇವತ್ತು ಈ ಡೆವಲಪ್ಮೆಂಟ್ ಏನು, ಯಾವ್ಯಾವುದು ಪರಿಸ್ಥಿತಿ, ಯಾವ್ಯಾವ ವಾರ್ಡಲ್ಲಿ 23 ವಾರ್ಡಲ್ಲಿ ಏನಿದೆ ಅಂತಲೂ ಗೊತ್ತು. ಮತ್ತು ಈಗ 20 ಹಳ್ಳಿಗಳನ್ನ ಸೇರಿಸಿ ನಾವು ಈ ಪ್ರಾಧಿಕಾರನ ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಮ ರಮೇಶ್ ಅವರು ಪೂರ್ವಭಾವಿ ಎಲ್ಲ ಹೇಳಿಕೊಟ್ಟು ನಮಗೆ ಇದನ್ನೆಲ್ಲ ಈ ಕಾರ್ಯರೂಪಕ್ಕೆ ತರೋಕ್ಕೆ ಆ ಮನುಷ್ಯನೇ ನಮಗೆ ತುಂಬ ಉಪಕಾರ ಮಾಡಿರೋದು. ಅದರಂತೆ ಈಗ ಮುಫೀಜ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಮುಂದೆ ನಮಗೆ ಯಾವುದೇ ನಮ್ಮ ಸಕಲೇಶ್ಪುರ ಜನರಿಗೆ ಯಾವ ಒಂದು ಕೆಲಸಕ್ಕೂ
ತಪ್ಪಾಗಿ ಆಗದಲ್ಲೇ ಎಲ್ಲನ್ನ ಸರಿಯಾಗಿ ಮಾಡಬೇಕು ಅಂತೇಳಿ ಅವರಿಗೂ ಹೇಳ್ತಾ ಈ ಪ್ರಾಧಿಕಾರ ಒಂದು ನಮ್ಮ ಹಾಸನ ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದೆ ಅಂತ ಒಂದು ಹೆಸರು ತರಬೇಕು ಅಂತ ಹೇಳಿ ಆಫೀಸರ್ಗೂ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಈಗ ಅವರು ಹೇಳಿದ್ದು ಅಷ್ಟೇ ನಾನು ಮಾಡ್ತೀನಿ ಅಂತ. ಇಲ್ಲಿ ಯಾವುದೇ ಈ ಸದಸ್ಯರುಗಳಾಗಲಿ ಬಂದು ಈ ಆಫೀಸ್ ಬಾಗಿಲು ಕಾಯಿಂಥದ್ದು ಈ ರೋಲ್ ಕಾಲ್ಗಳನ್ನೆಲ್ಲ 100% ನಿಲ್ಲಿಸ್ತೀವಿ ಅಂತ ಅವರೇ ಹೇಳಿದರು. ಅದು ನಿಲ್ಲಿಸಿದ್ರೆ ನಮ್ಮ ಬಡ ಜನಗಳಿಗೆ ಸಕಲೇಶ್ಪುರದ ಈ ಸಕಲೇಶ್ಪುರ ಇವತ್ತು ಟೂರಿಸಮ್ನಲ್ಲಿ ನಂಬರ್ 1 ಇದೆ. ಇಲ್ಲಿ ಬಂದವರೆಲ್ಲರೂ ಏನ್ರಿ ನಿಮ್ಮ ಸಕಲೇಶ್ಪುರ ಈ ಥರ ಇಟ್ಕೊಂಡಿದ್ದೀರಿ ಅಂತಿದ್ದಾರೆ. ಆದ್ದರಿಂದ ಇದನ್ನು ನೆಟ್ಟಿಗೆ ಅವರು ಎಲ್ಲ ಮಾಡಿ ಒಂದು ತೋರಿಸಿದರೆ ಮುಂದೆ ಬರುವಂಥವರು ಇವ್ರು ಮಾಡಿದ್ರೆ ಯಾರೋ ನೆಕ್ಸ್ಟ್ ಇವ್ರದ್ದು ಚೇಂಜ್ ಆಗಿ ಬೇರೆ ಬರೋಂಥವ್ರಿಗೂ ಸುಲಭ ಆಗ್ತದೆ, ಮಾರ್ಗದರ್ಶನವಾಗಿ ಮುಫೀಸವರು ಇರ್ತಾರೆ ಅಂತೇಳಿ ನನ್ನ ಎಲ್ಲರಿಗೂ ನಮಸ್ಕಾರ ಮಾಡಿ ನಂದು 2 ಮಾತು ಪೂರೈಸ್ತೀನಿ. ಈ ಸಂದರ್ಭದಲ್ಲಿ ಯೋಜನಾಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಉಪನಿರ್ದೇಶಕ ರಮೇಶ್, ಪ್ರಾಧಿಕಾರದ ಸದಸ್ಯರಾದ ಬೈಕೆರೆ ದೇವರಾಜು, ಚರಣ್ಗೌಡ, ವಿಜಯ್ ಕುಮಾರ್, ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾನುಬಾಳ್ ಭಾಸ್ಕರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಪ್ತದೀಪ್ ಯುಮಾನ್, ಜೆಡಿಎಸ್ ಮುಖಂಡ ಸಭಾ ಭಾಸ್ಕರ್, ಸೈಯದ್ ಅಸ್ಲಂ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನ್ನಪೂರ್ಣ ಶ್ರೀಶೈಲ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಕೆಪಿಸಿಸಿ ಸದಸ್ಯರಾದ ಎಡೆಹಳ್ಳಿ ಮಂಜುನಾಥ್, ಕೊಲ್ಲಹಳ್ಳಿ ಸಲೀಂ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾ ಚಂದನ್, ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಹಾದಿ, ಸಮದ್, ಜಮಾಲ್, ತಾಲೂಕು SC/ST ಅಧ್ಯಕ್ಷ ಪ್ರಶಾಂತ್ ಕಲ್ಗಣೆ, ಪುರಸಭೆ ಮಾಜಿ ಅಧ್ಯಕ್ಷ ಸಂತೋಷ್ ಜೈನ್, ಕಾಂಗ್ರೆಸ್ ಮುಖಂಡ ಉದಯ್, ಪುರಸಭೆ ಮಾಜಿ ಅಧ್ಯಕ್ಷೆ ಕೌಸಲ್ಯ, ಲಕ್ಷ್ಮಣ್ ಗೌಡ, ನಿರ್ಮಲಾ ಪವಿತ್ರನ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಅರೆಹಳ್ಳಿ ತುಳಸಿ ಪ್ರಸಾದ್, ಕಾಂಗ್ರೆಸ್ ಮುಖಂಡರಾದ ಅಸೇನಾರ್ ಆನೆಮಹಲ್, ಸುಲೈಮಾನ್, ಹನೀಫ್ ಆನೆಮಹಲ್, ಸಾಯಿರಾ, ಮಾದೇವಿ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಯೋಜನೆ ಅಭಿವೃದ್ಧಿ ಪ್ರಾಧಿಕಾರ ಪದಗ್ರಹಣ ಕಾರ್ಯಕ್ರಮವು ಸಾರ್ವಜನಿಕರನ್ನು ಆಕರ್ಷಿಸಿತು. ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಪ್ರಾಧಿಕಾರದ ಕಚೇರಿಗೆ ಆಗಮಿಸಿದ ಸೈಯದ್ ಮುಫೀಜ್, ಮುರಳೀಮೋಹನ್, ಬೈರಮುಡಿ ಚಂದ್ರು ಇವರುಗಳಿಗೆ JCB ಮೂಲಕ ಹೂವಿನ ಮಳೆ ಸುರಿಸಲಾಯಿತು. ವಾದ್ಯಗೋಷ್ಠಿ ಮೂಲಕ ಕಚೇರಿಗೆ ಕರೆತರಲಾಯಿತು. ಪಟಾಕಿ ಸಿಡಿಸಿ ನಾಯಕರಿಗೆ ಜೈಕಾರ ಹಾಕಲಾಯಿತು. ಮಹಿಳೆಯರು ಆರತಿ ಎತ್ತಿ ಸ್ವಾಗತಿಸಿದರು. ಸಾರ್ವಜನಿಕರಿಗೆ ಕಲ್ಲಂಗಡಿ ಹಣ್ಣು, ಕಬ್ಬಿನ ಹಾಲು, ಲಘು ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಪ್ರಾಧಿಕಾರ ಕಚೇರಿ ವಧುವಿನಂತೆ ಅಲಂಕೃತವಾಗಿ ಕಂಗೊಳಿಸಿತು. ನೂತನ ಕಚೇರಿಯನ್ನು ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಲಾಯಿತು. ನಾನು ಶಾಫಿ ಸೈದಿ. ಆ್ಯಕ್ಚುಲಿ ನಾನಿರೋದು ಕೊಡಗಿನಲ್ಲಿ, ಸೋಮವಾರಪೇಟೆ, ಕನ್ನಡ ಸಾಹಿತ್ಯ ಪರಿಷತ್ತು ಉಪಾಧ್ಯಕ್ಷರು, ನಿರ್ದೇಶಕರು. ಅದೇ ರೀತಿ ಕೊಡಗು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರು ಕೂಡ ಹೌದು. ಮುಫೀಜ್ ಭಾಯಿರವರು ನಮ್ಮ ಆತ್ಮೀಯ ಸ್ನೇಹಿತರು. ಈಗ ಯೋಜನಾ ಪ್ರಾಧಿಕಾರದ ಒಂದು ಮುಖ್ಯ ಕಾರ್ಯನಿರ್ವಾಹಕರಾಗಿ ಇಲ್ಲಿ ಆಯ್ಕೆಗೊಂಡಿದ್ದಾರೆ. ಭಾಳ ಸಂತೋಷದ ವಿಚಾರ. ಅವರು ಇನ್ನಷ್ಟು ಮಹತ್ವದ ಹುದ್ದೆಗಳಲ್ಲಿ ಇರಲಿ, ಅವರಿಂದ ಸಮಾಜಕ್ಕೆ ಅದೇ ರೀತಿ ಬಡವರಿಗೆ ಉಪಕಾರವಾಗುವಂಥ ಕೆಲಸ ಆಗಲಿ, ಅವರಿಗೆ ಎಲ್ಲ ವಿಧದ ಶುಭ ಹಾರೈಕೆಗಳನ್ನು ಹಾರೈಸಿದ್ದೇವೆ. ಅದೇ ರೀತಿ ನಾನೀಗ ಕೆಲಸ ಮಾಡ್ತಾ ಇರೋದು ಹೊಸೂರು ಜುಮಾ ಮಸೀದ್, ಸಕಲೇಶ್ಪುರ ತಾಲೂಕಿನ ಹೊಸೂರು ಮುಹಿಯುದ್ದೀನ್ ಜುಮಾ ಮಸೀದಿನಲ್ಲಿ. ಅಲ್ಲಿಂದ ನಾನು ಬಂದಿದ್ದೇನೆ ಇವರಿಗೆ ಶುಭಾಶಯ ಕೋರಲಿಕ್ಕೆ. ಎಲ್ಲ ವಿಧದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಈ ದಿವಸ ಸಕಲೇಶ್ಪುರದಲ್ಲಿ ಭಾಳ ಸಂತೋಷದ ವಾತಾವರಣ. ವಿಶೇಷವಾಗಿ ಯೋಜನಾ ಪ್ರಾಧಿಕಾರ ಹೊಸದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಕಲೇಶ್ಪುರಕ್ಕೆ ನಮ್ಮ ಮುಖಂಡರು ಮುರಳೀಮೋಹನ್ರವರು, ನಮ್ಮ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು, ಭೈರತಿ ಸುರೇಶ್ರವರು, ಈ ಇಲಾಖೆ ಮಂತ್ರಿಗಳು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸಹ ಸಕಲೇಶ್ಪುರದ ಅಭಿವೃದ್ಧಿಗೆ ಇವತ್ತು ಯೋಜನಾ ಪ್ರಾಧಿಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ಪಂಚಾಯತಿ ಮಾಜಿ ಅಧ್ಯಕ್ಷರು, ಅದನ್ನೆಲ್ಲ ಮನಗಂಡು ಸಕಲೇಶ್ಪುರಕ್ಕೆ ಇವತ್ತು ಆ ಯೋಜನೆ ಪ್ರಾಧಿಕಾರಕ್ಕೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ನಾವು ಪ್ರಾಮಾಣಿಕವಾಗಿ ಸಕಲೇಶ್ಪುರದ ಅಭಿವೃದ್ಧಿಗೆ ಮತ್ತು ಯೋಜನಾ ಪ್ರಾಧಿಕಾರ ಏನಿದೆ ಅದರ ಒಳಗೊಂಡಂತೆ ಅದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಬೇಕು ಹೇಗಿದೆ. ಆದಷ್ಟು ನಾವು ಅದರಲ್ಲಿ ಸಾಮಾನ್ಯರಿಗೆ, ಬಡವರಿಗೆ ಮತ್ತು ಸಕಲೇಶ್ಪುರದ ಅಭಿವೃದ್ಧಿ ವಿಚಾರ ತಾಲೂಕಿನಾದ್ಯಂತ ಅದಕ್ಕೆ ಸಂಬಂಧಪಟ್ಟ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಅದಕ್ಕೆಲ್ಲ ಇನ್ನು ಮುಂದೆ ಇತಿ ಹಾಡ್ತೀವಿ. ನಾವು ಯಾವತ್ತೂ ಸಾಮಾನ್ಯರ ಪರವಾಗಿ ಅಂಥ ಕೆಲಸಗಳು ಏನೇ ಇದ್ದವು ನಾವು ಪ್ರಾಮಾಣಿಕವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ. ಈಗ ಆಗಿದ್ದು ಸಕಲೇಶ್ಪುರದಲ್ಲಿ ಇತಿಹಾಸದಲ್ಲಿ ಇದೆ ಮೊದಲು. ಇಲ್ಲಿವರೆಗೂ ಯಾವುದೂ ಈ ಥರ ಏನು ಆಗಿತ್ತಿಲ್ಲ. ಇನ್ನು ಮುಂದೇನಾರು ಸಕಲೇಶ್ಪುರ ಏನಾರು ತುಂಬ ಚೆನ್ನಾಗಿ ಲೇಔಟ್ಗಳೆಲ್ಲ ಅಕ್ರಮವಾಗಿರೋದೆಲ್ಲ ತಡೆದು ಒಳ್ಳೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ. ಆದರೆ ಸೈಯದ್ ಮುಫೀಜ್ ಅವರು ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಎಲ್ಲ ಸಕಲೇಶ್ಪುರ ನಗರಕ್ಕೆ ಇನ್ನು ತುಂಬ ಸ್ವಲ್ಪ ಒಳ್ಳೇದಾಗ್ಬೋದು ಅಂತ ಎಲ್ಲರೂ ನಿರೀಕ್ಷೆ ಇದೆ. 100% ಮಾಡ್ತಾರೆ.
ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ ಅವರು. ಇಲ್ಲ ಇವ್ರು ಮಾಡೋದ್ರಿಂದ ತುಂಬ ಎಲ್ಲ ಯಾವುದು ಅಕ್ರಮ ಆಗಿದೆ ಅವೆಲ್ಲ ನೋಡಿ ಮಾಡಿ ಎಲ್ಲ ಕ್ಲೀನಾಗಿ ಮಾಡಿಕೊಡ್ತಾರೆ, ಎಲ್ಲನೂ ತಡೆತಾರೆ. ಸ್ವಲ್ಪ ಎಲ್ಲ ತುಂಬ ಬೆಳೆದು ನಿಂತುಬಿಟ್ಟಿದೆ, ಇಲ್ಲಿ ಅಕ್ರಮ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಈಗ ಎಲ್ಲ ಸರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆನೂ ಅಷ್ಟೇ ಇವ್ರ ನೇತೃತ್ವದಲ್ಲಿ ಹೋಗ್ತೀವಿ, 100% ಮಾಡಿಕೊಡ್ತಾರೆ. ಪ್ರಕಾಶ್ ಅಂತ. ನಾನು ಅಬ್ದುಲ್ ಸಮದ್ ಅಂತ ಹೇಳಿ ಸರ್, ಸಾಮಾಜಿಕ ಕಾರ್ಯಕರ್ತ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಸಕಲೇಶ್ಪುರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಮುರಳಿ ಮೋಹನ್ ಅವರು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಕಾಂಗ್ರೆಸ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಾಯಕರಾದಂಥ ಶಿವಕುಮಾರ್ ಅವ್ರಿಗೆ, ಹಾಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಹಾಗೂ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ, ಪ್ರಮುಖವಾಗಿ ಮುರಳಿ ಮೋಹನ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮೊದಲನೇ ಬಾರಿ ಹಾಸನ ನಗರಾಭಿವೃದ್ಧಿ ಸಕಲೇಶ್ಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥದ್ದು ರಚನೆ ಆಗಿದೆ. ಅದಕ್ಕೆ ಮೊದಲನೇ ಅಧ್ಯಕ್ಷರೇ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರತಕ್ಕಂಥ, ಸಕಲೇಶ್ಪುರದಲ್ಲಿ ಅತ್ಯುತ್ತಮ ಕೆಲಸಗಳನ್ನು ಮಾಡಿ ಪುರಸಭೆಯ ಅಧ್ಯಕ್ಷರಾಗಿ ಸಮಾಜದಲ್ಲಿ ಗುರ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಸೈಯದ್ ಮುಫೀಜ್ ಅವ್ರಿಗೆ ಕೊಟ್ಟಿರೋದ್ರಿಂದ ನಾನು ಇಡೀ ಜಿಲ್ಲೆಯ ಮುಸ್ಲಿಂ ಸಮುದಾಯದ ಪರವಾಗಿ ನಾನು ಸಕಲೇಶ್ಪುರದ ಮುರಳಿ ಮೋಹನ್ ಅವ್ರಿಗೆ ಮತ್ತು ರಾಜ್ಯದ ನಮ್ಮ ನಾಯಕರುಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಕರ್ನಾಟಕದಲ್ಲಿ ಒಂದು ಜನಪ್ರಿಯ ಸರ್ಕಾರ ಕೆಲಸ ಮಾಡ್ತಾಯಿದೆ, ಡೌನ್ ಟು ಅರ್ತ್ ಕೆಳಗಡೆ ಇಳಿದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಬಹಳ ಜನಪರವಾದಂಥ ಸರ್ಕಾರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದೆ. ಈ ಸಂದರ್ಭದಲ್ಲಿ ಮುಫೀಜ್ ಅವ್ರಿಗೆ ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು ಸಕಲೇಶ್ಪುರದ ಪುರಸಭಾ ವ್ಯಾಪ್ತಿಗೆ ಒಳ್ಳೆಯದಾಗ್ಬೋದು. ಯಾಕೆಂದರೆ ನಮ್ಮ ಸಮುದಾಯ ಕಳೆದ ಒಂದು 3-4 ಚುನಾವಣೆಗಳಿಂದ 100ಕ್ಕೆ 100 ಭಾಗ ಕಾಂಗ್ರೆಸ್ ಪರವಾಗಿ ನಿಂತಿರ್ತಕ್ಕಂಥದ್ದು. ಅದೇ ರೀತಿ ಮುಂದುವರಿಯುತ್ತೆ. ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಡು ತುಂಬ ಒಳ್ಳೆಯ ಸಂಘಟನಾಕಾರ ಆಗಿರ್ತಕ್ಕಂಥ ಮುಫೀಜ್ ಅವ್ರಿಗೆ ಈ ಜವಾಬ್ದಾರಿ ಸಿಕ್ಕಿರೋದ್ರಿಂದ ಅವರು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಮುಂದಿನ ಪುರಸಭಾ ಚುನಾವಣೆಯಲ್ಲಿ 100ಕ್ಕೆ 100 ಭಾಗ ಸಕಲೇಶ್ಪುರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಮತ್ತು ಮುಂದಿನ 2028ರ ಚುನಾವಣೆಯಲ್ಲಿ ಮುರಳಿ ಮೋಹನ್ ಅವರು ಈ ಕ್ಷೇತ್ರದಿಂದ ಶಾಸಕರಾಗ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸರ್, ನನ್ನ ಹೆಸರು ಶೇಖಬ್ಬ ಅಂತ, ಸಕಲೇಶ್ಪುರ ಗ್ಯಾರಂಟಿ ಸಮಿತಿ ಸದಸ್ಯ ನಾನು. ಏನು ಇವತ್ತು ಸೈಯದ್ ಮುಫೀಜ್ ಅವರಿಗೆ ಈ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಇದು ಬರೀ ಅವರಿಗೆ ಸಲ್ಲಿದಂತಹ ಒಂದು ಸ್ಥಾನಮಾನ ಅಲ್ಲ, ಇದನ್ನು ಇಡೀ ನಮ್ಮ ಸಮುದಾಯಕ್ಕೆ, ಸಕಲೇಶ್ಪುರದಲ್ಲಿ ಕಳೆದ ಹಲವಾರು ದಿನಗಳಿಂದ ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಮಟ್ಟದ ಶಕ್ತಿ, ಒಂದು ದೊಡ್ಡ ಮಟ್ಟದ ಸ್ಥಾನಮಾನ ಅಂತ ಇದನ್ನ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಬೈಕರಿ ದೇವರಾಜ್ ಅವರಾಗಿರ್ಬೋದು, ವಿಜಯ್ ಕುಮಾರ್ ಆಗಿರ್ಬೋದು, ಮತ್ತು ಚೊಕ್ರಾಜ್ ಅವರಾಗಿರ್ಬೋದು, ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಾನು ತಾರಾಚಂದನ್ ಅಂತ ಹೇಳಿಬಿಟ್ಟು ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮ ಭಾಳ ಸಂತೋಷದಾಯಕವಾದಂತಹ ಕಾರ್ಯಕ್ರಮ. ಏನು ಈಗ ಸಕಲೇಶ್ಪುರದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮುಫೀಜ್ ಭಾಯ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದು ನಮ್ಮ ಪಕ್ಷದಲ್ಲಿ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಂಥದ್ದನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಟ್ಟಿರುವಂತಹ ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಇವತ್ತು ಸಕಲೇಶ್ಪುರ ಪಟ್ಟಣದಲ್ಲಿ ಯಾವ ರೀತಿ ಈ ಪಟ್ಟಣವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಬಹುದೊಡ್ಡವಾದ ಜವಾಬ್ದಾರಿ ಅಧ್ಯಕ್ಷರಾಗಿರುವಂಥ ಮುಫೀಜ್ ಭಾಯ್ ಅವ್ರಿಗೆ ಹಾಗೆ ಸದಸ್ಯರಾಗಿರುವಂತಹ ಎಲ್ಲರ ಮೇಲೂ ಇರುತ್ತದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಕಲೇಶ್ಪುರ ಪಟ್ಟಣವನ್ನು ಬಹು ಸುಂದರವಾಗಿ ರೂಪಿಸ್ತಾರೆ ಅಂತ ಹೇಳಿ ನಾನು ನಂಬ್ತೀನಿ. ಅವ್ರಿಗೆ ಈ ಸುಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಿದ್ದೀನಿ. ಒಳ್ಳೆಯದಾಗಲಿ, ಇದರಿಂದ ನಮ್ಮ ಸಕಲೇಶ್ಪುರದ ನಾಗರಿಕರಿಗೂ ಸಹ ಒಳ್ಳೆಯ ಸವಲತ್ತನ್ನ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಕೌಸಲ್ಯ ಲಕ್ಷ್ಮಣಗೌಡ ಅಂತ, ಮಾಜಿ ಪುರಸಭಾ ಅಧ್ಯಕ್ಷಿಣಿ. ಹಾಗೂ ಇಲ್ಲಿ ಸಕಲೇಶ್ಪುರಕ್ಕೆ ಹಿಂದಿನಿಂದನೂ ಕೂಡ ತರಬೇಕು ಪ್ರಾಧಿಕಾರನ ಅಂತ ಹೇಳ್ತಾಯಿದ್ರು. ಯಾವುದೇ ಕೆಲಸ ಆಗಬೇಕಾದ್ರೂ ಹಾಸನಕ್ಕೆ ಪ್ರಾಧಿಕಾರಕ್ಕೆ ಹೋಗಬೇಕಾಗಿತ್ತು. ಇವಾಗ ಮುರಳಿ ಮೋಹನ್ ಅವರು ಉತ್ತಮವಾದ ಒಂದು ಕೆಲಸ ನಮ್ಮ ಸರ್ಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯವರ ಪರವಾಗಿ ಸಕಲೇಶ್ಪುರಕ್ಕೆ ಪ್ರಾಧಿಕಾರ ತಂದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ನಮ್ಮ ನಾಗರಿಕರಿಗೆ, ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ಶ್ರಮ ಪಡಲಿ ಇವರು ಕಮಿಟಿಯವರು ಅಂತ ಶುಭಾಶಯವನ್ನು ಕೋರ್ತೇನೆ ಅವರಿಗೆ. ನನ್ನ ಹೆಸರು ನಿರ್ಮಲಾ ಪವಿತ್ರ, ಮಾಜಿ ಕೌನ್ಸಿಲರು. ಸಕಲೇಶ್ಪುರ ಇದೇ ಫಸ್ಟು ಟೈಮ್ ಪ್ರಾಧಿಕಾರ ಬಂದಿರೋದು, ಖುಷಿಯಾಗಿದೆ. ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ. ನಾನು ಸಕಲೇಶ್ಪುರದ ನಾಮಿನಿಯಾಗಿ ಸೆಲೆಕ್ಟ್ ಆಗಿದ್ದೀನಿ. 5 ತಿಂಗಳ ಮೇಲೇ ಆಯಿತು. ನಮ್ಮ ಪುರಸಭೆಗೆ ನಮಗೆ ಸೈಯದ್ ಮುಫೀಜ್ ಅವರು ಇಲ್ಲಿ ಪದಾಧಿಕಾರಿ ನಾಮಕ ಆಗಿದ್ದಾರೆ. ತುಂಬ ಖುಷಿ ಆಗ್ತದೆ. ಸಕಲೇಶ್ಪುರದಲ್ಲಿ ಒಂದು ಹಬ್ಬದ ವಾತಾವರಣ ಆಗ್ತಾ ಇದೆ. ನಾವು ತುಂಬ ಖುಷಿಯಿಂದ ಎಲ್ಲ ಭಾಗವಹಿಸಿದ್ವಿ. ಈಗ ಊಟ ಮಾಡಿಕೊಂಡು ಹೋಗ್ತಾ ಇದ್ವಿ. ಯಾಕಂತ ಹೇಳಿದರೆ ಈಗ ನಮ್ಮ ಕೆಲಸಗಳೆಲ್ಲ ನಮ್ಮ ಸೈಯದ್ ಮುಫೀಜ್ ಅವ್ರದ್ದು ಹೇಳ್ಕೊಂಡು ನಾವು ಕೆಲಸ ಮಾಡಿಸ್ಕೊಳ್ಬೋದು ಅಂತ ನಮಗೆ ಖುಷಿ ಆಗ್ತಾಯಿದೆ. ದೇವಿ ಮುಫೀಜ್ ಅವರು ಪರಾಧಿಕಾರಿ ಆಗಿದ್ದಾರೆ.
ತುಂಬ ಧನ್ಯವಾದಗಳು ಅವ್ರಿಗೆ ಶುಭಾಶಯ ಹೇಳ್ತಾ ಇದ್ದೀವಿ. ಹಂಗೆ ನಮ್ಮ ವಾರ್ಡಲ್ಲಂತೂ ಏನೇನು ಕೆಲಸ ಆಗಬೇಕೋ ಅದೆಲ್ಲ ಮಾಡಿಕೊಡ್ಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ನಾವು ಕರ್ನಾಟಕ ಜಿಲ್ಲಾ ಶುಂಠಿ ವರ್ತಕರ ಸಂಘದ ಉಪಾಧ್ಯಕ್ಷನ ವಿಶ್ವನಾಥ್, ರಾಜ್ಯ ಉಪಾಧ್ಯಕ್ಷನಾದ ವಿಶ್ವನಾಥ್ ಮಾತಾಡ್ತಾ ಇರೋದು. ಮುಫೀಸ್ ಅವರು ನಮಗೆ ತುಂಬ ಹಳೆ ಪರಿಚಯ. ಈ ಸಕಲೇಶ್ಪುರ ಪುರಸಭೆಯ ಯೋಜನಾ ಅಧ್ಯಕ್ಷರಾಗಿ, ಪ್ರಾಧಿಕಾರ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಆಗಿದೆ. ಅದಕ್ಕೆ ನಾವೆಲ್ಲ ಶುಭ ಕೋರ್ಲಿಕ್ಕೋಸ್ಕರ ಹಾಸನಿಂದ ಬಂದಿದ್ವಿ. ಒಳ್ಳೆಯದಾಗಲಿ. ನಮಸ್ಕಾರ, ನನ್ನ ಹೆಸರು ಸೈಯದ್ ಇದ್ರೀಸ್ ಅಂತ, ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಸಾಮಾಜಿಕ ಕಾರ್ಯಕರ್ತ. ಸಕಲೇಶ್ಪುರ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಗರ ಪ್ರಾಧಿಕಾರ ಆಗಿದೆ. ಅದರಲ್ಲೂ ನಮ್ಮ ಮುರಳಿ ಮೋಹನ್ ಅಣ್ಣ ಅವರು ಗುರುತಿಸಿ ಕಾಂಗ್ರೆಸ್ ಕಟ್ಟಾಳು ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಇದು ಅಂತ ಸೈಯದ್ ಮುಫೀಸ್ ಅವರಿಗೆ, ನಮ್ಮ ಸಮುದಾಯದವರಿಗೆ ಒಂದು ಒಳ್ಳೆಯ ಅವಕಾಶ ನಗರ ಪ್ರಾಧಿಕಾರ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮತ್ತು ಮೆಂಬರ್ಗಳು ದೇವರಾಜಣ್ಣ, ಬೋಕಣ್ಣ ಮತ್ತು ವಿಜಯಣ್ಣಂಗೆ ಸದಸ್ಯರಾಗಿ ಮಾಡಿದ್ದಾರೆ. ಇದರಿಂದ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ, ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಪ್ರಾಧಿಕಾರದಲ್ಲಿ ಈಗ ಏನು ಕೆಲಸಗಳಾಗುತ್ತೆ ಅದರಿಂದ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಮುರಳಿ ಮೋಹನ್ ಅವರ ಒಂದು ನೇತೃತ್ವದಲ್ಲಿ, ಸೈಯದ್ ಮುಫೀಸ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ನಮಗೆ ಬಲಿಷ್ಠವಾಗಿದೆ. ಮತ್ತು ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾರೇ ಆಗಲಿ ಜನಪರ ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ನಾನು ಒಳ್ಳಳ್ಳಿ ವೀರೇಶ್ ಅಂತ, DSS ಜಿಲ್ಲಾ ಸಂಚಾಲಕ ಮತ್ತು PLD ಬ್ಯಾಂಕ್ ಉಪಾಧ್ಯಕ್ಷರು ಸಕಲೇಶ್ಪುರ. ಈ ದಿನ ನಮಗೆ ಸಂತೋಷದ ದಿನ. ಸಕಲೇಶ್ಪುರ ಸರ್ವಧರ್ಮದ ಹಬ್ಬ ಅಂತ ಆಚರಿಸ್ತಾ ಇದ್ದೀವಿ ನಾವಿಲ್ಲಿ. ಕಾರಣ, ಮುಫೀಸ್ ಜನ ವ್ಯಕ್ತಿ ಸಣ್ಣ ಕುಟುಂಬದಲ್ಲಿ ಎಲ್ಲ ಸರ್ವ ಜನಾಂಗದ, ಎಲ್ಲ ಜಾತಿಯ, ಎಲ್ಲ ಧರ್ಮದ ಪರವಾಗಿ ಪುರಸಭೆಯ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಒಬ್ಬ ಕಾಂಗ್ರೆಸ್ ಮುಖಂಡರಾಗಿ ಈ ಹುದ್ದೆ ಅಲಂಕರಿಸಿದ ನಮಗೆ ಸಂತೋಷ. ಅದೇ ರೀತಿ ಈ ಎಲ್ಲ ವಿಚಾರದಲ್ಲಿ ನಾನಿದ್ದೀನಿ ಅಣ್ಣ. ನಿಮ್ಮನಿಗೆ ಏನೇನು ಸಮಸ್ಯೆಗಳಾದರೆ, ನಿಮ್ಮ ಕೊಂದಕರ್ತಗಳಿಗೆ ಏನಾರು ಆದರೆ ನಾನು ಯಾಕೆ ಕ್ಷಣದಲ್ಲಿ ಬೇಕಾದರೂ ನೀವು ಫೋನ್ ಮಾಡಿ, ಮಿಸ್ ಕಾಲ್ ಇದ್ರೂ ತಕ್ಷಣ ಫೋನ್ ಮಾಡೋ ಅಂಥ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರಿಗೆ ಮತ್ತು ನಾನು ಸ್ಥಳೀಯ ಅಧ್ಯಕ್ಷರು ಮತ್ತು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆದಂಥ ಮುರಳಿ ಮೋಹನ್ ಅವ್ರಿಗೆ ಅಭಿನಂದಿಸುತ್ತಾ, ಇಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದಕ್ಕೆ ನನಗೆ ಹರ್ಷ ತಂದಿದೆ ಈ ತಾಲೂಕಿಗೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿ ಮಾನ್ಯ ಶ್ರೀ ಸೈಯದ್ ಮುಫೀಸ್ರವರು ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಈ ಪ್ರಾಧಿಕಾರ, ನಗರ ಯೋಜನಾ ಪ್ರಾಧಿಕಾರನ ಇದು ಸಕಲೇಶ್ಪುರ ನಗರವು ಕೂಡ ಒಂದು ನಗರ ಯೋಜನಾ ಪ್ರಾಧಿಕಾರ ಆಗಬೇಕು ಅಂತ ಸತತವಾಗಿ ಪರಿಶ್ರಮ ಪಟ್ಟಿರೋದು ನಮ್ಮ ಮುರಳಿ ಸರ್ ಅವರು. ಅವರು ಕಾಣದ ಕೈಯಾಗಿ ಸತತವಾಗಿ ಒಂದು 2-3 ತಿಂಗಳ 4 ತಿಂಗಳಿಂದ ಅವರು ಶ್ರಮಪಟ್ಟು ಈ ಸಕಲೇಶ್ಪುರ ನಗರನೂ ಒಂದು ಪ್ರಾಧಿಕಾರ ಮಾಡಬೇಕು. ಹಾಗೆ ಇವರು ಮುಫೀಸ್ ಅವರು ಕೂಡ ಎಲ್ಲ ಸೇವೆಯಲ್ಲೂ ಇದ್ದಾರೆ. ಅವರು ಎಷ್ಟು ಹದಿಹರೆಯದಲ್ಲೇ ಒಂದು ರಾಜಕೀಯ ಪ್ರವೇಶ ಮಾಡಿಬಿಟ್ಟು ಎಲ್ಲ ಒಂದು ಪುರಸಭೆ ಅಧ್ಯಕ್ಷರಂತರಾಗಲಿ ಎಲ್ಲ ಒಂದು ಜನಬಳಕೆ ತುಂಬ ಇದೆ. ಇವ್ರನ್ನೇ ಒಂದು ಅಧ್ಯಕ್ಷರು ಮಾಡಬೇಕು ಅಂತ ಅವರು ತುಂಬ ಒಂದು ಆಸೆ ಪಟ್ಟಿದ್ರು. ಅದು ಇವ್ರಿಗೆ ಹೇಳಿರಲಿಲ್ಲ, ಅದು ಸುಮ್ಮನೆ ಇದ್ದರು, ಒಂದು ಸೈಲೆಂಟಾಗೇ ಒಂದಿದ್ದರು. ಇವತ್ತು ಈಗ ಪದಗ್ರಹಣ ಆಗಿದೆ, ತುಂಬ ಖುಷಿಯಾಯಿತು. ರಾಜಕಾರಣ ಅಂತಂದರೆ ಇವ್ರಿಗೆ ಒಲಿಯೋದು ಅಂತ ನಾನು ಹೇಳ್ಬರ್ತೀನಿ. ಯಾಕೆಂದರೆ ವಿಜಯಲಕ್ಷ್ಮಿ ಯಾವಾಗಲೂ ಇವ್ರಿಗೆ ಒಲಿಯೋದು. ಅಧಿಕಾರ ಮತ್ತು ರಾಜಕೀಯ ಅಂತಂದರೆ ಇವ್ರಿಗೆ ಒಲಿಯೋದು. ಇವತ್ತು ನನಗೆ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಆಶೀರ್ ಅಂತೇಳಿ, ನಂದು ಹಾನ್ಬಾಳು. ಇವತ್ತು ನಾವು ಮುಫೀಸ್ ಅಣ್ಣಂದು ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಮುಫೀಸ್ ಅವರು ಹೆಂಗೆ ಅಂತೇಳಿದರೆ ಒಂದು ಉತ್ತಮ ನಾಯಕ, ಎಲ್ಲ ಜನಾಂಗಕ್ಕೂ ಬೇಕಾದಂಥ ಒಂದು ಲೀಡ್ರು ಅವರು. ಈ ಒಂದು ಸಕಲೇಶ್ಪುರ ಭಾಗದಲ್ಲಿ ತುಂಬ ಪ್ರಭಾವಿ ನಾಯಕ, ಅದೇ ರೀತಿ ಎಲ್ಲ ಸಮುದಾಯಕ್ಕೆ ಬೇಕಾದಂಥ ನಾಯಕ. ಅವರಿಗೆ ಈ ಒಂದು ಮೂಲ ಕಾಂಗ್ರೆಸ್ಸಿಗ ಬೇರೆ, ಅವರಿಗೆ ಸಿಕ್ಕಿರುವಂತಹ ಈ ಒಂದು ಪೋಸ್ಟ್ ಎಲ್ಲರಿಗೂ ಖುಷಿಯಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಹೊಸ ಕಳೆ ಬಂದಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. HH ಉದಯ್ ಅಂತೇಳಿ, ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ, APMC ಅಧ್ಯಕ್ಷನೂ ಸಹ ಆಗಿದೆ. ಈ ದಿನ ಸಕಲೇಶ್ಪುರ ಯೋಜನಾ ಪ್ರಾಧಿಕಾರದ ಏನು ನೂತನ ಅಧ್ಯಕ್ಷರು ಮತ್ತು ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ನಡೆದಿದೆ. ಸಕಲೇಶ್ಪುರದ ಇತಿಹಾಸ ಪುಟಗಳಲ್ಲಿ
ಬರೆದಿರ್ತಕ್ಕಂಥ ದಿವಸ ಇವತ್ತು. ಕಾರಣ ಯಾಕೆಂದರೆ ಸಕಲೇಶಪುರದ ಒಂದು ಒಟ್ಟಾರೆ ಸಮಗ್ರ ಅಭಿವೃದ್ಧಿ ಏನು ಹೇಳಿದರೆ ಒಂದು ಪಟ್ಟಣ ಒಂದು ಉತ್ತಮ ರೀತಿಯಲ್ಲಿ ಬೆಳಿಬೇಕಾದ್ರೆ ಅದಕ್ಕೆ ಒಂದು ರೂಪುರೇಷೆ ಬೇಕಾಗುತ್ತೆ. ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಡ್ತಕ್ಕಂಥದ್ದು ಯೋಜನಾ ಪ್ರಾಧಿಕಾರ ಮಾತ್ರ. ಆ ಒಂದು ಯೋಜನಾ ಪ್ರಾಧಿಕಾರವನ್ನು ಸಕಲೇಶಪುರದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಮುರಳಿ ಮೋಹನ್ ಅವರು ಪಣ ತೊಟ್ಟು ನಿರಂತರವಾಗಿ ಒಂದು 3 ತಿಂಗಳುಗಳ ಕಾಲ ಅಧಿಕಾರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರೆಲ್ಲರನ್ನ ಸಂಪರ್ಕ ಮಾಡಿ ಒಂದು ಯೋಜನಾ ಪ್ರಾಧಿಕಾರವನ್ನು ಸಕಲೇಶಪುರದ ಜನತೆಗೆ ಕೊಡುಗೆ ಕೊಟ್ಟಿದ್ದಾರೆ. ಯಾಕೆ ಕೊಡುಗೆ ಅಂತ ಹೇಳ್ತೀನಿ ಅಂದರೆ ಸಕಲೇಶಪುರಕ್ಕೆ ಒಂದು ಶೇಪ್ನ ಕೊಡ್ತಕ್ಕಂಥದ್ದು, ನಗರ ಉತ್ತಮವಾದ ರೀತಿಯಲ್ಲಿ ಬೆಳೀತಕ್ಕಂಥ ಭವಿಷ್ಯದ ದೃಷ್ಟಿಯಲ್ಲಿ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಒಂದು ರೂಪವನ್ನು ಕೊಡಲಿಕ್ಕೆ ಯೋಜನಾ ಪ್ರಾಧಿಕಾರದ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರುಗಳು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರುಗಳು ಸಹ ಭವಿಷ್ಯದ ದೃಷ್ಟಿಯಿಂದ ಸಕಲೇಶಪುರ ಹೇಗಿರಬೇಕು ಅಂತೇಳಿ ಅದರ ಚಿತ್ರಣವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ಯಶಸ್ಸು ಸಹ ಆಗಲಿ. ನಾವು ಸಂಗಪ್ಪ ಅಂತೇಳಿ ಬಾಳುಪೇಟೆ. ಈ ಯೋಜನಾ ಪ್ರಾಧಿಕಾರ ಅಂತ ಸಕಲೇಶಪುರದಲ್ಲಿ ನೂತನವಾಗಿ ಏನೊಂದು ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಏನು ಕಮಿಟಿ ಮಾಡಿದ್ದಾರೆ, ಅದು ತುಂಬ ಒಂದು ಒಳ್ಳೆಯ ಕೆಲಸ. ಇದು ಎಷ್ಟೋ ವರ್ಷದ ಹಿಂದೆ ಆಗಬೇಕಾಗಿತ್ತು, ಈಗ ಆಗಿದೆ. ಸಕಲೇಶಪುರ ನಾಗರಿಕರಿಗೆ ಮತ್ತು ಒಂದು ಸಕಲೇಶಪುರಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋಂಥ ಒಂದು ಯೋಜನೆ ಇದು. ಅವ್ರಿಗೆ ಒಳ್ಳೆಯದಾಗಲಿ. ಈಗ ನೂತನವಾಗಿ ಈಗ ಆಗಿರೋಂಥ ಅಧ್ಯಕ್ಷರು ಮತ್ತು ಅವ್ರ ಟೀಮಿಗೆ ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಇವತ್ತಿನ ಒಂದು ವಾತಾವರಣ ನಮ್ಮ ಕುಟುಂಬದ ಪರವಾಗಿ ಒಂದು ಹಬ್ಬದ ವಾತಾವರಣ. ಅದೇ ರೀತಿ ಸಕಲೇಶಪುರದ ಈ ನಗರ ಮತ್ತು ಸುತ್ತಮುತ್ತಲಿನ ಜನಗಳಿಗೆ ಎಲ್ಲರೂ ಕೂಡ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿದರೆ, ಮುಫೀಜಿನ ನಾಯಕತ್ವ ಯಾವ ಥರ ಈ ತಾಲೂಕಲ್ಲಿ ಬೆಳೀತು ಅಂತ ಹೇಳೋಕ್ಕೆ ಒಂದು ಉದಾಹರಣೆಗಳು ನಿಮಗೆ ಕೊಡ್ತೀನಿ ಮಹಬೂಬರೇ. ಇದು ಒಂದು BJP ಮತ್ತು JDS ಇಂದ ಒಂದು ಭದ್ರಕೋಟೆ ಆಗಿದ್ದಂಥ ಸಕಲೇಶಪುರ ಸತತ 30 ವರ್ಷಗಳಿಂದ ಇಲ್ಲಿ ನಾಯಕತ್ವ ಇದ್ದಿದ್ದು BJP ಮತ್ತು JDS. ಮುಫೀಜರ್ನ ತುಳಿಯೋಕ್ಕೋಸ್ಕರ MP ಗಳು MLAಗಳು ದೊಡ್ಡ ದೊಡ್ಡ ನಾಯಕರುಗಳು ಭಾಳ ಪ್ರಯತ್ನ ಪಟ್ಟರು. ಆದರೂ ಕೂಡ ಬಗ್ಗದೆ ಮುಂದೆ ಹೆಜ್ಜೆಯನ್ನು ಇಟ್ಟು ಇವತ್ತು ಮುಫೀಜು ಮುಂದೆ ಬಂದಿದ್ದಾರೆ ಅಂದರೆ ನಮಗೆಲ್ಲ, ನಮ್ಮ ಹುಡುಗರಿಗೆ, ನಮ್ಮ ಕುಟುಂಬದವ್ರಿಗೆ, ಅವರ ಹಿತೈಷಿಗಳಿಗೆ, ಅವರ ಸ್ನೇಹಿತರಿಗೆ ಎಲ್ಲರಿಗೂ ಒಂದು ಹಬ್ಬದ ವಾತಾವರಣ ಒಂದಾಗಿದೆ. ಆಮೇಲೆ ಮುಫೀಜಲ್ಲಿ ಒಂದು ಛಲ ಇದೆ. ಯಾವುದೇ ಥರದ ಒಂದು ಕೆಲಸ ಮಾಡ್ತೀನಿ ಅಂದರೆ ಅದು ಮಾಡಿ ತೋರಿಸ್ತಾರೆ. ಅದಕ್ಕೆ ಅವ್ರ ನಾಯಕತ್ವವನ್ನು ಒಪ್ಪಿ ಆ ಯೌವನದ ಮುಫೀಜ್ ಅವರ ಒಂದು ಯುವ ಒಂದು ನಾಯಕ ಬರಬೇಕು ಮುಂದೆ ಅನ್ನೋದನ್ನು ನಾವು ಮುಂದೆ ನಿರೀಕ್ಷಿಸ್ತಾ ಇದ್ದೀವಿ. ಆಮೇಲೆ ಮುಫೀಜ್ ಅವ್ರನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷದ ಈ ಸಕಲೇಶಪುರದ ಕಂಡಂಥ ನಾಯಕರುಗಳು ಗುರುತಿಸಿ ಈ ಹುದ್ದೆಯನ್ನು ದೊರಕಿಸ್ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಭರವಸೆ ಇದೆ, ಈ ಹುದ್ದೆಯನ್ನು ಅವರು ಚೆನ್ನಾಗಿ ನಿಭಾಯಿಸ್ತಾ ಅನ್ನೋದು ಒಂದು ಭರವಸೆ ಇದೆ. ಹಾಗಾಗಿ ಇಷ್ಟಕ್ಕೆ ಸೀಮಿತವಲ್ಲ, ಇದು ಮುಫೀಜಿನ ಒಂದು ಸ್ಟಾರ್ಟಿಂಗ್ ದಿನಗಳು ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಈ ಸಕಲೇಶಪುರ ನಾಡಿನ ಜನಗಳು ನಾವು ನೋಡೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಜಿಲ್ಲಾ ನಾಯಕರುಗಳು, ರಾಜ್ಯ ನಾಯಕರುಗಳು ಎಲ್ಲರ ಮೇಲೂ ನಮಗೊಂದು ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ಮುಫೀಜ್ ಅವ್ರಿಗೆ ಒಂದು ಒಳ್ಳೆಯ ನಾಯಕತ್ವ, ಇನ್ನೂ ದೊಡ್ಡ ಹುದ್ದೆಯನ್ನು ಕೊಟ್ಟು ನಮಗೆಲ್ಲ ಮನಸ್ತೃಪ್ತಿ ಪಡಿಸ್ತಾರೆ ಅಂತ ಒಂದು ನಂಬಿಕೆ ನಮಗಿದೆ. ನಾವು ಅದು ಒಂದು ಕಾದು ನೋಡ್ತೀವಿ. ಮತ್ತೆ ಇನ್ನೊಬ್ಬರು ಸಹೋದರ ಇದ್ದಾರೆ, ಅವರು ಜಾವೀದ್ ಅಂತ ಹೇಳಿ, ಅವರು ತಮ್ಮ ಭಾವನೆಗಳನ್ನು ಹೇಗೆ ಹಂಚ್ಕೋತಾರೆ ನೋಡೋಣ. ಇವತ್ತಿನ ದಿನ ಏನಂದರೆ, ಇವತ್ತಿನ ದಿನ ನಮಗೆ ಒಂದು ಇತಿಹಾಸದ ದಿನ ಅನ್ಕೋತೀವಿ. ಇದು ನಮ್ಮ ಅಣ್ಣನ ಲೀಡರ್ಶಿಪ್ಪು, ನಮ್ಮ ಅಣ್ಣಂದು ಛಲ. ಇವತ್ತು ಏನೇ ಇದೆ, ಇವತ್ತು ಮುರಳಿ ಅಣ್ಣ ಆಗಿರ್ಬೋದು, ಚಂದ್ರಣ್ಣ ಆಗಿರ್ಬೋದು, ಇವರಿಂದ ನಮ್ಮ ಅಣ್ಣನಿಗೆ ತುಂಬ ಒಂದು ಹೆಲ್ಪ್ ಆಗಿದೆ. ನಮ್ಮ ಅಣ್ಣನಿಗೆ ತುಂಬ ಒಂದು ಸಪೋರ್ಟಿವ್ ಆಗಿ ನಿಂತು ನಾಯಕತ್ವ ಕೊಟ್ಟಿದ್ದಾರೆ. ಇದು ನಮ್ಮ ಮುಫೀಜ್ ಭಾಯ್ ಅವರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಭರವಸೆಯನ್ನು ಕೊಡ್ತೀವಿ ಜನತೆಗೆ. ಆಮೇಲೆ ಎಲ್ಲ ವರ್ಗದವರಿಗೆ ತಗೊಂಡು ನಡೀತಾರೆ ಅನ್ನೋದೊಂದು ಭರವಸೆಯನ್ನು ಕೊಡ್ತೀವಿ. ಇವತ್ತಿನ ದಿನ ನಮಗೆ ಒಂದು ಇತಿಹಾಸದ ದಿನ ಸಕಲೇಶಪುರ ತಾಲೂಕಿಗೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ದಿನ ಸಕಲೇಶಪುರದ ಜನತೆಗೆ ನಮಸ್ಕಾರ ಅಂತೀನಿ, ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ವಂದನೆಯನ್ನು ಅರ್ಪಿಸ್ತೀನಿ. ಯಾಕಂತ ಹೇಳಿದ್ರೆ, ಸಕಲೇಶಪುರದಲ್ಲಿ ಹೊಸ ಒಂದು ಖಾತೆಯನ್ನು, ಪ್ರಾಧಿಕಾರ ಅನ್ನೋ ಒಂದು ಖಾತೆ ತೆರೆದು ಸಕಲೇಶಪುರದಲ್ಲಿ ಕುಂಠಿತಗೊಂಡಿದ್ದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ಒಂದು ಮುಫೀಜ್ರವರಿಗೆ ಒಂದು ಅವಕಾಶ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಸಕಲೇಶಪುರ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಭರವಸೆ ಜನಗಳಲ್ಲಿ ತುಂಬಿಸಿ ಕೊಟ್ಟಿದ್ದಂತಹ ಕಾಂಗ್ರೆಸ್ ಪಕ್ಷದ ಮುರಳಿ ಮೋಹನ್ ರವರಾಗಲಿ, ಬೈರ್ಮುಡಿ ಚಂದ್ರಣ್ಣನವರಾಗಲಿ, ಶ್ರೇಯಸ್ ಪಟೇಲ್ ರವರಾಗಲಿ ಎಲ್ಲರೂ ಸಹಕರಿಸಿ ಸಕಲೇಶಪುರ ಅಭಿವೃದ್ಧಿ ಆಗಬೇಕು. ಹಿಂದಿನ ವರ್ಷಗಳಿಂದ ಎಲ್ಲ ಕುಂಠಿತವಾಗಿದೆ, ಯಾವುದೇ ಒಂದು ಅಭಿವೃದ್ಧಿ ಕಾಣಲಿಲ್ಲ. 30 ವರ್ಷ ಹಿಂದೆ ಏನಿದೆ ಸಕಲೇಶಪುರ ಇವತ್ತಿಗೂ ಅದೇ ಇದೆ. ಈ ಮುಂದೆ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯ ಟೌನಲ್ಲಾಗಲಿ, ಹಳ್ಳಿಗಳಲ್ಲಾಗಲಿ ಏನಾದರೂ ಒಂದು ಸಾಧನೆ ಮಾಡುವಂಥ ಒಂದು ಪ್ರಾಧಿಕಾರನೂ ಇವತ್ತು ಸಕಲೇಶಪುರಕ್ಕೆ ಕೊಟ್ಟಿದ್ದಾರೆ. ಈ ಪ್ರಾಧಿಕಾರನ ಸೈಯದ್ ಮುಫೀಜ್ರವರು ಉಳಿಸ್ಕೊಂಡು ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ಇವತ್ತು ಸಕಲೇಶಪುರ ಇಷ್ಟೊಂದು ಜನ ಸೇರಿ ಅವರಿಗೆ ಒಂದು ಖುಷಿಯನ್ನು ಮಾಡಿದ್ದೀವಿ. ಸಕಲೇಶಪುರ ಟೌನಿನ ಒಂದು ಹಬ್ಬವನ್ನಾಗಿ ಆಚರಿಸಿದ್ದೀವಿ. ಇದನ್ನು ಅವರು ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಜನಗಳಲ್ಲಿದೆ. ಮುಂದಿನ ದಿನಗಳಲ್ಲಿ
ಖಾತೆಗಳಲ್ಲಿ ಈ ಖಾತೆ ಇರುವಂಥದ್ದು ಅಭಿವೃದ್ಧಿಗಾಗೇ ಬಳಸಬೇಕೇ ವಿನ ಬೇರೆ ಯಾವುದೇ ಕಾರ್ಯಗಳಿಗೆ ಬಳಸದೆ ಒಂದು ಸಕಲೇಶ್ಪುರದ ಹೆಸರು ನಮ್ಮ ಸಕಲೇಶ್ಪುರ ನಮ್ಮ ಹೆಮ್ಮೆ ಅನ್ನೋ ಒಂದು ಬಿರುದನ್ನು ತರಬೇಕಾಗಿದೆ. ಇಂದು ನಮ್ಮ ಸಕಲೇಶ್ಪುರದ ನಗರ ಪ್ರಾಧಿಕಾರ ಅಧ್ಯಕ್ಷರಿಗೆ ಮೊದಲ ಬಾರಿಗೆ ನಮ್ಮ ಒಂದು ಸಕಲೇಶ್ಪುರ ಹಾಸನ ಜಿಲ್ಲೆಗೆ ಒಂದು ಹೆಸರುವಾಸಿಯಾದಂಥ ಮುಫೀಸ್ ಅನ್ನೋರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆಲ್ಲರೂ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಜನರು ತುಂಬ ಹುಮ್ಮಸ್ಸಿಂದ ಇವತ್ತು ಈ ಒಂದು ಅಭಿನಂದನಾ ಕಾರ್ಯವನ್ನು ಏರ್ಪಡಿಸಿದ್ದಾರೆ. ಅದರಿಂದ ಜನಗಳಿಗೆ ಎಲ್ರಿಗೂ ಒಂದು ಖುಷಿಯಾಗಿದೆ. ಎಲ್ಲ ಜನರಿಗೂ ಎಲ್ಲ ಜನಾಂಗದವರಿಗೂ ಮತ್ತು ಒಂದು ಅಭಿವೃದ್ಧಿ ಅವ್ರ ಕೈಯಿಂದ ಸಕಲೇಶ್ಪುರ ನಗರವನ್ನು ಒಂದು ಉನ್ನತ ಶ್ರೇಣಿಗೆ ತಲುಪಿಸಲಿ ಅಂತೇಳಿ ನಾವು ಅವರಿಗೆ ಇದು ಮಾಡ್ತೀವಿ, ಸ್ವಾಗತವನ್ನು ಕೋರ್ತಿದ್ದೇವೆ ಅವರಿಗೆ. ಥ್ಯಾಂಕ್ ಯು ಶಂಶಿ ಅವರೇ. ಮತ್ತು